ಧನುರಾಶಿಯವರಿಗೆ ಆಗಸ್ಟ್ 2026 ಹೇಗಿದೆ ಅಂತ ನೋಡೋದಾದರೆ ಮಾಸಿಕ ಭವಿಷ್ಯದ ಪ್ರಕಾರ ನಿಮಗೆ ಮಿಶ್ರ ಮತ್ತು ಮಧ್ಯಮ ಫಲಪ್ರದವಾಗಿರುತ್ತೆ. ನಿಮ್ಮ ರಾಶಾಧಿಪತಿಯಾದಂತಹ ಗುರು ಜೂನ್ನಿಂದಲೇ ತನ್ನ ಉಚ್ಚ ರಾಶಿಯಲ್ಲಿ 8ನೇ ಮನೆಯಲ್ಲಿ ಸಂಚರಿಸ್ತಾ ಇದ್ದಾನೆ. ಅಕ್ಟೋಬರ್ ಅಂತ್ಯದವರೆಗೆ ಈ ಶುಭ ಪ್ರಭಾವ ನಿಮಗೆ ಅಂದರೆ ಧನುರಾಶಿಯವರಿಗೆ ಮುಂದುವರಿಯುತ್ತೆ. ಇಲ್ಲಿ ಗುರುವಿನ ಒಂದು ಶುಭ ಪ್ರಭಾವ ನಿಮಗೆ ಇದೆ. ಹಾಗೆ ಇಲ್ಲಿ ಗ್ರಹಗತಿಗಳ ಆಧಾರದ ಮೇಲೆ ಆಗಸ್ಟ್ 2026 ನಿಮ್ಮ ವೃತ್ತಿ, ಆರ್ಥಿಕತೆ, ಆರೋಗ್ಯ, ಕೌಟುಂಬಿಕ ಜೀವನದ ಬಗ್ಗೆ ನೋಡೋದಾದರೆ ಮೊದಲಿಗೆ ಉದ್ಯೋಗ. ವೃತ್ತಿ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರಗತಿ ಮತ್ತು ಯಶಸ್ಸು ನಿಮಗೆ ಖಂಡಿತವಾಗಲೂ ಸಿಗತ್ತೆ. ಅಂದರೆ ನಿಮ್ಮ ಕೆಲಸದ ವಿಚಾರದಲ್ಲಿ ನೀವು ಎಷ್ಟು ಶ್ರಮ ಹಾಕ್ತಿರೋ, ಎಷ್ಟು ನೀವು ಪರಿಶ್ರಮವನ್ನು ಪಡ್ತೀರೋ, ನಿಮಗೆ ಆ ಪರಿಶ್ರಮಕ್ಕೆ ತಕ್ಕ ಫಲ ಸಿಗುತ್ತೆ. ಇದ್ದಕ್ಕಿದ್ದಂತೆ ಕಚೇರಿಯಲ್ಲಿ ನಿಮಗೆ ಒಂದು ಪ್ರಮೋಷನ್ ಅಥವಾ ಬಡ್ತಿ ಸಿಗುವಂಥದ್ದು, ಹೊಸ ಜವಾಬ್ದಾರಿಗೆ ಸಿಗುವಂಥದ್ದು, ಹೆಚ್ಚಿನ ಜವಾಬ್ದಾರಿಯನ್ನು ನಿಮಗೆ ಕೊಡುವಂಥದ್ದು, ಒಂದು ಒಳ್ಳೆಯ ಸ್ಥಾನಮಾನ ಸಿಗುವಂಥದ್ದು ನಿಮಗೆ ಕಚೇರಿಯೆಲ್ಲ ಆಗುವಂಥದ್ದು. ಹಾಗೆ ವ್ಯಾಪಾರಿಗಳಾಗಿದ್ದರೆ ಇಲ್ಲಿ ಧನುರಾಶಿಯವರು ವ್ಯಾಪಾರ ಅಥವಾ ವ್ಯವಹಾರದಲ್ಲಿ ತೊಡಗಿಕೊಂಡಂಥ ಧನುರಾಶಿಯವರಿಗೆ ಹೊಸ ಆಲೋಚನೆ ಬರುತ್ತೆ. ಅದರಿಂದ ಲಾಭ ಕೂಡ ನಿಮಗೆ ಸಿಗತ್ತೆ ಆಲೋಚನೆಗಳಿಂದ. ಶನಿ 4ನೇ ಮನೆಯಲ್ಲಿರೋದರಿಂದ ಅಂದರೆ ಅರ್ಧಾಷ್ಟಮ ಶನಿ ಅಂತ ಹೇಳ್ತೀವಿ. 4ನೇ ಮನೆಯಲ್ಲಿದ್ದಾಗ ಕೆಲಸದ ಒತ್ತಡ ಹೆಚ್ಚಾಗತ್ತೆ. ಹಾಗಾಗಿ ಯಾವುದೇ ಹೊಸ ಹೂಡಿಕೆ ಅಥವಾ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮೊದಲು ಬಹಳ ಧನುರಾಶಿಯವರು ಎಚ್ಚರಿಕೆ ವಹಿಸಬೇಕಾಗತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ ಆಗಸ್ಟ್ ತಿಂಗಳು ಧನುರಾಶಿಯವರಿಗೆ ಉತ್ತಮ ಬದಲಾವಣೆಗಳನ್ನು ತರುತ್ತೆ ಆರ್ಥಿಕ ಸ್ಥಿತಿಯಲ್ಲಿ, ಹಣಕಾಸಿನ ವಿಚಾರದಲ್ಲಿ. ಹಾಗೆ ಗುರು 8ನೇ ಮನೆಯಲ್ಲಿ ಬಲಿಷ್ಠನಾಗಿರೋದರಿಂದ ಅನಿರೀಕ್ಷಿತವಾದಂಥ ಸಡನ್ನಾಗಿ ನಿಮಗೆ ಹಣ ಹರಿದು ಬರುವಂಥದ್ದು, ಧನಲಾಭ ಆಗುವಂಥದ್ದು, ಹಠಾತ್ ಆರ್ಥಿಕ ಪ್ರಯೋಜನಗಳು ಉಂಟಾಗುವಂಥದ್ದು ಆಗತ್ತೆ. ಎಲ್ಲಿಂದಲೋ ಹಣ ಬರುತ್ತೆ, ನಿಮ್ಗೆ ಗೊತ್ತೇ ಇರಲ್ಲ, ಸಡನ್ನಾಗಿ ನಿಮ್ಮ ಕೈಗೆ ಯಾವುದೋ ಒಂದು ಕಾರಣದಿಂದ ದುಡ್ಡು ಬರುತ್ತೆ. ಬಹಳ ದಿನಗಳಿಂದ ಸಿಕ್ಕಾಕೊಂಡಿದ್ದಂಥ ಹಣ ಏನಾದರೂ ಇದ್ದರೆ ಅಥವಾ ಯಾರಿಗೋ ಹಣ ಕೊಟ್ಟಿದ್ದೀರಿ ವಾಪಸ್ ಬರ್ತಾ ಇಲ್ಲ ಅನ್ನುವಂಥದ್ದಿದ್ದರೆ ಅದೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ಮರಳಿ ಕೈ ಸೇರುತ್ತೆ. ಇನ್ನು ಪೂರ್ವಜರ ಆಸ್ತಿ ಅಥವಾ ವಿಮೆ, ನಿಮ್ಮದು ಯಾವುದಾದ್ರೂ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದರೆ ಆ ಮೂಲಕ ಕೂಡ ನಿಮಗೆ ಲಾಭ ಆಗುವಂಥ ಯೋಗ ಇದೆ. ಹೊಸ ವಾಹನ ಖರೀದಿಸುವಂಥದ್ದು, ಆಸ್ತಿ ಖರೀದಿಸುವಂಥದ್ದು ಯೋಚನೆ ಇದ್ದರೆ ಖಂಡಿತವಾಗಲೂ ಇದಕ್ಕೆ ಪೂರಕವಾದಂಥ ವಾತಾವರಣ ಅಥವಾ ನಿಮಗೆ ಲೋನ್ ಸಿಗುವಂಥದ್ದು ಅಥವಾ ಎಲ್ಲಿಂದಲೋ ಹಣ ಸಿಗುವಂಥದ್ದು, ನೀವು ವಾಹನ ಖರೀದಿ ಮಾಡೋದಕ್ಕೆ ಇದೆಲ್ಲದಕ್ಕೂ ಕೂಡ ನಿಮಗೆ ಅವಕಾಶ ಒದಗಿ ಬರುತ್ತೆ ಧನುರಾಶಿಯವರಿಗೆ. ಮತ್ತು ಕುಟುಂಬ ಪ್ರೀತಿ ವಿಚಾರದಲ್ಲಿ ನೋಡೋದಾದರೆ ಕುಟುಂಬದಲ್ಲಿ ಮಿಶ್ರ ವಾತಾವರಣವಿರುತ್ತೆ. ಒಡ ಹುಟ್ಟಿದವರೊಂದಿಗಿನ ಬಾಂಧವ್ಯ ಬಲಗೊಳ್ಳುತ್ತೆ. ಸೂರ್ಯ ಮತ್ತು ಕೇತು 9ನೇ ಮನೆಯಲ್ಲಿ ಸಂಯೋಗ ಹೊಂದೋದರಿಂದ ತಂದೆಯ ಆರೋಗ್ಯದ ಕಡೆ ನೀವು ಹೆಚ್ಚಿನ ಗಮನ ವಹಿಸಬೇಕಾಗತ್ತೆ. ಅಂದರೆ ನಿಮ್ಮ ಜಾತಕದ ಪರಿಣಾಮ ನಿಮ್ಮ ತಂದೆಯ ಮೇಲೂ ಕೂಡ ಬೀರುವಂಥದ್ದು. ಹಾಗಾಗಿ ಅವರ ಆರೋಗ್ಯಕ್ಕೆ ಸ್ವಲ್ಪ ಮಟ್ಟಿನ ಪರಿಣಾಮಗಳು ಬೀರುತ್ತೆ. ಧಾರ್ಮಿಕ ಮತ್ತು ದೀರ್ಘ ಪ್ರಯಾಣಗಳನ್ನು ಕೈಗೊಳ್ಳುವ ಸಾಧ್ಯತೆ, ಅಂದರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗುವಂಥದ್ದು ಅಥವಾ ಲಾಂಗ್ ಟ್ರಿಪ್ ಎಲ್ಲಾದರೂ ಹೋಗುವಂಥದ್ದು ಇರುತ್ತೆ. ವೈವಾಹಿಕ ಜೀವನದಲ್ಲಿ ಸಂಗಾತಿಯೊಂದಿಗೆ ಸಾಮರಸ್ಯ ಉತ್ತಮವಾಗಿರುತ್ತೆ. ಪ್ರೇಮಿಗಳಾಗಿದ್ದರೆ ಮತ್ತು ಒಂಟಿಯಾಗಿರುವಂಥವರಿಗೆ ಹೊಸ ಸಂಬಂಧಗಳು ಪ್ರಾರಂಭ ಆಗೋದಕ್ಕೆ ಇದು ಸೂಕ್ತ ಸಮಯ. ಮತ್ತು ಆರೋಗ್ಯ ದೃಷ್ಟಿಯಿಂದ ನೋಡೋದಾದರೆ ಇಲ್ಲಿ ಧನುರಾಶಿಯವರಿಗೆ ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ಏರುಪೇರನ್ನು ಕಾಣಬಹುದು. ಹೊಟ್ಟೆಗೆ ಸಂಬಂಧಿಸಿದಂತಹ ತೊಂದರೆಗಳು, ಯಕೃತ್ತು ಅಂದರೆ ಲಿವರ್ ಮತ್ತು ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಸರಿಯಾದ ಆಹಾರ ಪದ್ಧತಿ ಮತ್ತು ಸಮತೋಲಿತ ದಿನಚರಿಯನ್ನು ರೂಢಿಸಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಮಾನಸಿಕ ಒತ್ತಡ ನಿವಾರಣೆಗೆ ಯೋಗ ಮತ್ತು ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಹಾಗೆ ಪರಿಹಾರ ಅಂತ ನೋಡೋದಾದರೆ ಶನಿಯ ಪ್ರಭಾವ ಮತ್ತು ಆರೋಗ್ಯ ಸುಧಾರಣೆಗಾಗಿ ನೀವು ಶನಿವಾರದಂದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರಾರ್ಥನೆ ಮಾಡೋದು ಮತ್ತು ಬಡವರಿಗೆ ಸಹಾಯ ಮಾಡೋದು ನಿಮ್ಮ ಸಕಲ ದೋಷಗಳನ್ನೂ ಕೂಡ ನಿವಾರಣೆ ಮಾಡುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.